ಅವಳು ಚಂದನ ಎಲ್ಲರ ತರಹ ಚಂದದ ಬದುಕು. ಅವಳ ಅಪ್ಪ ಅಮ್ಮರದು ಲವ್ ಮ್ಯಾರೇಜ್. ಇಬ್ರು ಬೇರೆ ಬೇರೆ ಜಾತಿ. ಇದೇ ಕಾರಣಕ್ಕೆ ಅವರಿಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಆದರೆ ಅಮ್ಮ ಆಶಾಗೆ ಒಬ್ಬ ತಂಗಿ ಇದ್ಲು. ಅವಳ ಜೊತೆ ಮಾತ್ರ ಸ್ವಲ್ಪ ಸಂಬಂಧ. ಅವಳಿಗೆ ಮಕ್ಕಳಿರಲಿಲ್ಲ. ಒಂದು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ಲು. ಕೈ ತುಂಬ ಸಂಬಳ. ಆದರೆ ಮಕ್ಕಳಿರಲಿಲ್ಲ ಅನ್ನೋ ಕೊರತೆಯ ಜೊತೆಗೆ ಸ್ವಾರ್ಥಿ. ಆಶಾ ಕೂಡ ಒಂದೊಳ್ಳೆ ಹುದ್ದೆಯಲ್ಲಿ ಇದ್ಲು. ಅವಳದು ಸರ್ಕಾರಿ ಕೆಲಸ. ಅಪ್ಪ ವ್ಯವಸಾಯ. ಇಬ್ಬರು ಮಕ್ಕಳು ಚಂದನ ಮತ್ತು ರಮೇಶ್. ಹೀಗೆ ಜೀವನ ನಡೆಯುತ್ತಿರುವಾಗ ಒಂದು ದಿನ ಚಂದನಾಳ ತಂದೆ ಇದ್ದಕ್ಕಿದ್ದಂತೆ ಹೃದಯಾಘಾತದಿಂದ ತೀರಿ ಹೋದ್ರು. ಪಾಪ ಆಗಿನ್ನು ಚಂದನಾಳ ವಯಸ್ಸು 11. ಅವ್ರ ತಾಯಿ ಆಶಾಗೆ ಇದು ನುಂಗಲಾರದ ತುತ್ತಾಯಿತು. ಒಂದು ಕಡೆ ಕೆಲಸ, ಇನ್ನೊಂದು ಕಡೆ ಚಿಕ್ಕ ಮಕ್ಕಳ ಪಾಲನೆ ಪೋಷಣೆ. ಮನೆಯವರನ್ನೆಲ್ಲ ಎದುರಾಕಿಕೊಂಡು ಮದುವೆ ಮಾಡಿಕೊಂಡ ಗಂಡ ಜೊತೆ ಇಲ್ಲ. ಯಾರಿಗೂ ಬೇಡವಾಗಿ ಹೋಗಿದ್ದರು. ಧೈರ್ಯಗೆಡದ ಆಶಾ ಕಷ್ಟಪಟ್ಟು ಮಕ್ಕಳನ್ನ ಸಾಕಿ ಮುಂದೆ ಬಂದಿದ್ದಳು. ಹೀಗೆ ಜೀವನ ಸಾಗ್ತಾ ಚಂದನ PUC ಮುಗಿಸಿ ಒಳ್ಳೆಯ ಅಂಕ ಪಡೆದಿದ್ಲು. ಎಲ್ಲ ವಿಷಯದಲ್ಲೂ ಜಾಣೆಯಾಗಿದ್ಲು. ಡಿಗ್ರಿಗೆ ಜಾಯಿನ್ ಆದ್ಲು. ಹೇಗಾದ್ರೂ ಮಾಡಿ ಚಂದನಾಳು ಕೂಡ ಸರ್ಕಾರಿ ಉದ್ಯೋಗಿ ಆಗ್ಬೇಕೆಂಬುದು ತಾಯಿ ಆಶಾಳ ಆಸೆಯಾಗಿತ್ತು. ಅದರಂತೆಯೇ ಅವಳು ಪೋಸ್ಟ್ ಆಫೀಸ್ ಎಕ್ಸಾಮ್ಗೆ ತಯಾರಿ ನಡೆಸಿದ್ಲು. ಅಂದ್ಕೊಂಡಂತೆ ಎಕ್ಸಾಮ್ನಲ್ಲಿ ಪಾಸ್ ಕೂಡ ಆದ್ಲು ಚಂದನ. ಆಗಿನ್ನೂ ರಮೇಶನಿಗೆ 14 ವರ್ಷ. ಚಂದನ ಡಿಗ್ರಿ ಓದುವಾಗ ಅವಳ ಕ್ಲಾಸ್ನಲ್ಲಿ ಸುದರ್ಶನ ಅಂತ ಹುಡುಗ ಪರಿಚಯ ಆದ. ಅವರಿಬ್ಬರದ್ದು ಬರೀ ಸ್ನೇಹ ಅಷ್ಟೇ. ಅದೇ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕ ಮಲ್ಲಿಕಾರ್ಜುನ್ ಇದ್ದರು. ಅವರು ತಮ್ಮ ಕವಿತೆಗಳ ಮೂಲಕ, ಕತೆ ಬರವಣಿಗೆಗಳ ಮೂಲಕ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳನ್ನ ಅವರೆಡೆಗೆ ಆಕರ್ಷಿತರನ್ನಾಗಿ ಮಾಡಿಕೊಂಡಿದ್ದರು. ಎಲ್ಲರಂತೆಯೇ ಚಂದನ ಕೂಡ ಆಕರ್ಷಿತಳಾಗಿದ್ದಳು. ಪೋಸ್ಟ್ ಆಫೀಸ್ ಎಕ್ಸಾಮ್ನಲ್ಲಿ ಪಾಸಾಗಿದ್ದ ಚಂದನಾಗೆ 6 ತಿಂಗಳು ಟ್ರೈನಿಂಗ್ ಇತ್ತು. ಅವಳು ಬೇರೆ ಊರಿಗೆ ಹೊರಡಬೇಕಾಗಿತ್ತು. ಹೊರಡಲು ಇನ್ನೊಂದು ವಾರ ಇರುವಾಗ ತಾಯಿ ಆಶಾಗೆ ಹಠಾತ್ತನೆ ಅನಾರೋಗ್ಯ ಆಗಿತ್ತು. ಇದರಿಂದ ಚಂದನ ವಿಚಲಿತರಾದಳು. ಆಶಾಗೆ ಗುಣವಾಗ್ಲೇ ಇಲ್ಲ. 3 ದಿನಗಳ ನಂತರ ಯಾವ ಔಷಧಿಗಳೂ ಕೆಲಸ ಮಾಡದೆ ತೀರಿ ಹೋದ್ರು. ತಾಯಿಯನ್ನ ಕಳೆದುಕೊಂಡ ಚಂದನ ಪೂರ್ತಿ ಅನಾಥಳಾಗಿದ್ದಳು. ತಮ್ಮನ ಜವಾಬ್ದಾರಿ ಈಗ ಚಂದನ ಮೇಲೆ. ಹೀಗೆ ಜೀವನದಲ್ಲಿ ಎಲ್ಲರನ್ನ ಕಳೆದುಕೊಂಡ ಚಂದನಾಳಿಗೆ ಅವಳ ಕಾಲೇಜಿನ ಕನ್ನಡ ಅಧ್ಯಾಪಕನ ಕವಿತೆಗಳು ಮನಸ್ಸಿಗೆ ಬಹಳ ಹತ್ತಿರವಾಗಿದ್ದವು. ಅವಳು ಅವಳ ತಾಯಿಯ ಆಸೆಯಂತೆ ಟ್ರೈನಿಂಗ್ಗೆ ಹೋದಳು. ಅವಳ ತಮ್ಮನನ್ನು ತನ್ನ ಚಿಕ್ಕಮ್ಮನ ಹತ್ತಿರ ಬಿಟ್ಟಿದ್ದಳು. ಆಶಾ ತೀರಿ ಹೋದ ಬಳಿಕ ಲಕ್ಷಗಟ್ಟಲೆ ಇನ್ಶೂರೆನ್ಸ್ ಹಣ ಬಂದಿತ್ತು. ಅದರ ಆಸೆಗಾಗಿ ರಮೇಶ್ನನ್ನ ತನ್ನ ಬಳಿ ಇರಿಸಿಕೊಳ್ಳಲು ಒಪ್ಪಿದ್ದಳು ಚಿಕ್ಕಮ್ಮ. ಇದರ ಪರಿವೇ ಇರಲಿಲ್ಲ ಚಂದನಾಳಿಗೆ. ಚಂದನಾಳ ವಯಸ್ಸು ಇನ್ನು ಕೇವಲ 20. ಎತ್ತವರು ಯಾರೂ ಇರಲಿಲ್ಲ. ತಮ್ಮ ಇನ್ನೂ ಚಿಕ್ಕವನು. ಸಂಬಂಧಿಕರೂ ಇಲ್ಲ. ತನ್ನಲ್ಲೇ ಎಲ್ಲ ನೋವು ನುಂಗಿಕೊಳ್ಳುವಷ್ಟು ಪ್ರಬುದ್ಧ ವಯಸ್ಸು ಕೂಡ ಅವಳದಾಗಿರಲಿಲ್ಲ. ಹಾಗಾಗಿ ಅವಳಿಗೆ ಅವಳ ಗುರುಗಳೊಂದಿಗೆ ಸ್ನೇಹ ಬೆಳೆಯಿತು. ಗುರು ಶಿಷ್ಯ ಸಂಬಂಧ. ಅವನ ವಯಸ್ಸು 34. ಅವನೊಂದಿಗೆ ಎಲ್ಲಾ ಕಷ್ಟವನ್ನ ಹಂಚಿಕೊಳ್ಳುತ್ತಿದ್ಲು. ಅವನು ಇವಳಿಗೆ ಸಮಾಧಾನ ಮಾಡುತ್ತಿದ್ದನು. ಅವನ ಕತೆ ಕವಿತೆಗಳಿಗೆ ಇವಳು ಸೋತೋಗಿದ್ಲು. ಅವನ ಪ್ರೀತಿಯಲ್ಲಿ ತಂದೆ ಪ್ರೀತಿ, ಸ್ನೇಹಿತನ ಪ್ರೀತಿ ಎರಡೂ ಕಾಣ್ತಿದ್ಲು. ಆದರೆ ಆ ದುಷ್ಟಗುರು ಅವಳ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಿದ್ದ. ಅದು ಚಂದನಾಗೆ ಅರ್ಥವೇ ಆಗ್ಲಿಲ್ಲ. ಅರ್ಥವಾಗುವ ವಯಸ್ಸು ಕೂಡ ಅವಳದಾಗಿರ್ಲಿಲ್ಲ. ಬುದ್ಧಿ ಹೇಳುವುದಕ್ಕೆ ಎತ್ತವರೂ ಇಲ್ಲ. ಅವಳ ಪ್ರೀತಿ ಅವನ ಮೇಲೆ ಎಷ್ಟಿತ್ತೆಂದರೆ, ನನಗೆ ಇಷ್ಟು ಸಹಾಯ ಮಾಡುವ ಇವರಿಗೆ ನಾನು ಏನ್ ಮಾಡಿದ್ರೂ ಕಡಿಮೆ ಎನ್ನುವಷ್ಟು. ಇವಳು ಒಂದು ದಿನ ಅವನ ಪ್ರೀತಿಯ ಪರಾಕಾಷ್ಠೆಯಲ್ಲಿ ತನ್ನನ್ನು ತಾನೇ ಅವನಿಗೆ ಅರ್ಪಿಸಿಕೊಂಡಿದ್ದಳು. ಈ ಕಾರಣಕ್ಕಾಗಿ ಚಂದನ ಮಲ್ಲಿಕಾರ್ಜುನನ್ನ ಮದುವೆ ಆಗ್ಲೇಬೇಕಾಯಿತು. ತನಗಿಂತ 14 ವರ್ಷ ದೊಡ್ಡವನೊಂದಿಗೆ ಸಂಸಾರ ಮಾಡಬೇಕಾಯಿತು. ಆದರೆ ಚಂದನ ಇದ್ಯಾವುದರ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಅವಳದು ನಿಜವಾದ ಪ್ರೀತಿಯಾಗಿತ್ತು. ಇಷ್ಟು ಹೊತ್ತಿಗಾಗಲೇ ಚಂದನ ಟ್ರೈನಿಂಗ್ ಮುಗಿಸಿ ಜಾಬ್ ಮಾಡೋಕೆ ಶುರು ಮಾಡಿ 1 ವರ್ಷ ಆಗಿತ್ತು. ಇದನ್ನೇ ದಾಳವಾಗಿ ಉಪಯೋಗಿಸಿಕೊಂಡ ಅವಳ ಚಿಕ್ಕಮ್ಮ ಅವಳ ತಮ್ಮನಿಗೆ ತಲೆ ಕೆಡಿಸಿ ಅಕ್ಕನಿಂದ ದೂರ ಮಾಡಿದ್ದಳು. ಅವನಿಗೆ ಚಂದನ ಎಂದರೆ ವಿಪರೀತ ಕೋಪ ಬರುತ್ತಿತ್ತು. ಒಂದು ದಿನ ಮಲ್ಲಿಕಾರ್ಜುನ್ ಅವಳನ್ನ ತನ್ನ ಊರಿಗೆ ಕರೆದುಕೊಂಡು ಹೋದ. ಅವನ ಮನೆಯ ಬಾಗಿಲು ತೆಗೆಯುತ್ತಿದ್ದಂತೆ ಅವಳಿಗೆ ಶಾಕ್ ಹೊಡೆದ ಹಾಗಾಯಿತು. ಬಾಗಿಲು ತೆರೆದಿದ್ದು ಅವನ ಹೆಂಡತಿ ಮೀನಾ. ಅವಳನ್ನು ಅಪ್ಪಿ ಒಂದು ಮಗು ಹಿಡಿದಿತ್ತು. ಅದು ಮಲ್ಲಿಕಾರ್ಜುನ ಮೀನಾಗೆ ಹುಟ್ಟಿದ ಮಗುವಾಗಿತ್ತು. ಮೊದಲ ಬಾರಿಗೆ ಕುಸಿದು ಬಿದ್ದಳು ಚಂದನ. ಈ ವಿಷಯ ಅವಳಿಗೆ ಕಹಿಯಾದ ಸತ್ಯವಾಗಿತ್ತು. ಆದರೂ ಅವಳಿಗೆ ಅವನ ಮೇಲೆ ಪ್ರೀತಿ ಕಡಿಮೆಯಾಗಿರಲಿಲ್ಲ. ಮೀನಾ ತುಂಬಾ ಸಾಧು ಸ್ವಭಾವದ ಹೆಣ್ಣು. ಮಲ್ಲಿಕಾರ್ಜುನನ ಪ್ರೀತಿಯ ಮೋಸಕ್ಕೆ ಅವಳು ಎಂದೋ ಬಲಿಯಾಗಿದ್ದಳು. ಅದರ ಫಲವಾಗಿ ಆ ಹೆಣ್ಣು ಮಗು ಹುಟ್ಟಿತು. ಮೀನಾಗೆ ಪೋಲಿಯೋ ಆಗಿ ಸ್ವಲ್ಪ ನಡೆಯಲು ಕಷ್ಟಪಡ್ತಿದ್ಲು. ಇದೇ ಅವನಿಗೆ ಮೋಸದ ಬಲೆ ಬೀಸಲು ನೆರವಾಗಿದ್ದು. ಈ ಮನೆಗೆ ಬಂದ ಮೇಲೆ ಚಂದನಾಳಿಗೆ ಮಲ್ಲಿಕಾರ್ಜುನನ ಇನ್ನೊಂದು ಮುಖ ಪರಿಚಯ ಆಯಿತು. ಅದೇನೆಂದರೆ, ರಾತ್ರಿಯಾದ ಕೂಡಲೇ ಚೆನ್ನಾಗಿ ಕುಡಿದು ಬಂದು ಇಬ್ಬರಿಗೂ ದನಕ್ಕೆ ಬಡಿದ ಹಾಗೆ ಬಡಿಯುವುದು, ಸಿಗರೇಟಿನಿಂದ ಸುಡುವುದು. ಇದರಿಂದ ಆಗ್ಲೇ ಮೀನಾ ರೋಸೊತ್ತು ಹೋಗಿದ್ದಳು. ಈಗ ಚಂದನಾಳ ಸರದಿ. ಚಂದದ ಬಾಳು ಹುಡುಕಿ ಬಂದವಳಿಗೆ ದೇವರು ಮೋಸ ಮಾಡಿದ್ದ.
ಅವನು ಕೊಡುವ ಏಟಿಗೆ ಚಂದನ ಮತ್ತು ಮೀನಾಳ ಮುಖದಲ್ಲಿ ಗೆರೆಗಳು ಮೂಡಿರುತ್ತಿದ್ದವು. ಇದರಿಂದ ಕೆಲಸಕ್ಕೆ ಹೋಗುವ ಚಂದನ ಸಹೋದ್ಯೋಗಿಗಳ ಪ್ರಶ್ನೆಗಳಿಗೆ ತತ್ತರಿಸಿ ಹೋಗಿದ್ದಳು. ಅವಳಿಗೆ ಕತೆ ಕವನಗಳೇ ಬೇರೆ, ಜೀವನವೇ ಬೇರೆ ಎಂದು ಅವಳ ಬದುಕು ಪಾಠ ಕಲಿಸಿತ್ತು. ಹೀಗೆ 3 ವರ್ಷ ಅವನೊಂದಿಗೆ ಎರಡನೇ ಹೆಂಡತಿಯಾಗಿ ಮೀನಾಳಿಗೆ ತಂಗಿಯಾಗಿ ಸಂಸಾರ ಮಾಡಿದ್ದಳು. ಈ ಮಧ್ಯೆ ಮೀನಾಗೆ ಇನ್ನೂ ಒಂದು ಗಂಡು ಮಗು ಹುಟ್ಟಿತು. ಮತ್ತೊಂದು ದಿನ ಮಲ್ಲಿಕಾರ್ಜುನ ಮತ್ತೆ ರಾತ್ರಿ ಕುಡಿದು ಬಂದು ಇಬ್ಬರಿಗೂ ಹೊಡೆದಿದ್ದಲ್ಲದೆ ಮಕ್ಕಳಿಗೂ ಹೊಡೆಯುವುದಕ್ಕೆ ಶುರು ಮಾಡಿದ. ಈ ಎಲ್ಲ ನರಕಯಾತನೆ ನೋಡಿ ತನಗೆ ಮಗುವೇ ಬೇಡ ಎಂದು ನಿರ್ಧರಿಸಿದ್ದಳು ಚಂದನ. ಇಷ್ಟೆಲ್ಲ ಆದಾಗ ಚಂದನಾಳ ವಯಸ್ಸು ಕೇವಲ 24. ಆ ವಯಸ್ಸಿನ ಹುಡುಗಿಯರು ತಮ್ಮ ಮದುವೆಯ ಬಗ್ಗೆ, ಕೆರಿಯರ್ ಬಗ್ಗೆ ಯೋಚನೆ ಮಾಡುವಾಗ ಚಂದನ ಎಲ್ಲವನ್ನ ಅನುಭವಿಸಿ ಜೀವನದಲ್ಲಿ ಸೋತು ಹೋಗಿದ್ದಳು. ಅವಳ ಹರೆಯದಲ್ಲಿ ಮಾಡಿದ ತಪ್ಪು ಅವಳಿಗೆ ಅರಿವಾಗಿತ್ತು. ಒಂದು ದಿನ ದಿಟ್ಟ ನಿರ್ಧಾರ ಮಾಡಿ ಎಲ್ಲರೂ ಮನೆಯಲ್ಲಿ ಮಲಗಿರುವಾಗ ತನ್ನ ಎಲ್ಲ ವಸ್ತುಗಳನ್ನ ತೆಗೆದುಕೊಂಡು ಬೆಂಗಳೂರಿಗೆ ಬಂದ್ಬಿಟ್ಲು. ಕೆಲಸಕ್ಕೆ ರಾಜೀನಾಮೆ ನೀಡಿ ಹೊಸ ಜೀವನ ಒಂಟಿಯಾಗಿ ಶುರು ಮಾಡಬೇಕೆಂದಿದ್ದಳು. ಕೊರಳಲ್ಲಿನ ತಾಳಿ ತೆಗೆದು, ಹಣೆಯಲ್ಲಿನ ಸಿಂಧೂರ ತೆಗೆದು, ಕಾಲುಂಗರಗಳನ್ನ ತೆಗೆದು ಮತ್ತೆ ಹುಡುಗಿಯಾಗಿ ಮನಸ್ಸನ್ನ ಪರಿವರ್ತನೆ ಮಾಡಿಕೊಂಡಳು. ಹೊಸ ಕೆಲಸ ಹುಡುಕಿಕೊಂಡು ನೆಮ್ಮದಿ ಕಂಡುಕೊಂಡ್ಳು. ಆದರೂ ಅವಳು ಅನಾಥೆ. ಆದರೆ ಅವಳಿಗೆ ಈಗೆಲ್ಲ ಬದಲಾಗಲು ಪ್ರೇರೇಪಿಸಿದ್ದು ಅವಳ ಕಾಲೇಜಿನ ಸ್ನೇಹಿತ ಸುದರ್ಶನ. ಈಗಲೂ ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದಾರೆ. ಚಂದನ ಎಲ್ಲವನ್ನ ಬಿಟ್ಟು ಮುಂದೆ ಹೋಗಿದ್ದಾಳೆ. ಒಂದು ಪಿಜಿಯಲ್ಲಿ ತನ್ನ ಜೊತೆಯವರೊಂದಿಗೆ ಬೆರೆತು ಜೀವನದ ಚಿಕ್ಕ ಚಿಕ್ಕ ಸಂತೋಷಗಳನ್ನ ಎಂಜಾಯ್ ಮಾಡ್ತಿದ್ದಾಳೆ. ಬದುಕು ಹೇಗೆಲ್ಲ ತಿರುವು ತಗೊಳ್ತು ಅಲ್ವಾ? ಚಂದನಾಳ ಬದುಕು ಹೀಗಾಗುವುದಕ್ಕೆ ಕಾರಣ ಹದಿಹರೆಯದಲ್ಲಿ ಅವಳಿಗೆ ಸಿಗಬೇಕಾದ ಪ್ರೀತಿ ಬೆಂಬಲ ಸಿಗದೆ ಅದನ್ನು ಇನ್ನೆಲ್ಲ ಹುಡುಕಿದಾಗ. ಆ ವಯಸ್ಸೇ ಹಾಗೆ. ಯಾರಾದರೂ ನಮ್ಮ ಮೇಲೆ ಸ್ವಲ್ಪ ಕಾಳಜಿ ತೋರಿಸಿದರೂ ಅದೇ ಪ್ರೀತಿ ಎಂದುಕೊಳ್ತೇವೆ. ಸಿಗಬೇಕಾದದ್ದು ಸಿಗದೆ ಹೋದಾಗ ಸಿಕ್ಕಲ್ಲೆಲ್ಲ ಅದನ್ನು ಹುಡುಕ ಹೊರಡುತ್ತೇವೆ. ಇದೇ ನಾವು ಮಾಡುವ ದೊಡ್ಡ ತಪ್ಪು. ಚಂದನಾಳ ಥರ ಯಾವುದೇ ಹೆಣ್ಣು ಮಕ್ಕಳ ಬದುಕಾಗದಿರಲಿ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.